ಗಾಯ್ಸ್ ನಿನ್ನೆ ವ್ಲಾಗ್ ಎಂಡ್ ಆಯಿತು. ಬಾಯ್ಸು ಎಲ್ಲ ಮಲ್ಗೋರೆ. ನಮಗೆ ಯಾರೋ ಎಬ್ಸ್ಬಿಟ್ರು. ನಾನು ಧೀಮಂತು ಇವತ್ತು ಲಾಸ್ಟ್ ಸ್ಟ್ರೀಮ್ ಹತ್ರ ಹೋಗೋದಂತ ಬರ್ತಾಯಿದ್ವಿ. ನೋಡಿ ಐಸ್ಲ್ಯಾಂಡ್ ಐತೆ, ಇವತ್ತು ಚೋಲ ಪ್ಲ್ಯಾನ್ ಮಾಡ್ತಿದ್ದೀವಿ. ಮಗ ಎತ್ಬಿಡೋದು ಅಂತ್ಯಾ? ಒಟ್ಟಿನಲ್ಲಿ ಎತ್ತದೆ ಇವತ್ತು. ಇಟ್ಬಿಟ್ರೆ ಗಾಯ್ಸ್ ಅಲ್ಲಿ ಇದೀರಿ ಮಗ, ಇಲ್ಲಿ ಇಟ್ಬಿಟ್ಟು ಸ್ಟ್ರೀಮ್ ಹತ್ರ ಹೋಗ್ತೀವಿ. ಅಲ್ಲಿಂದ ಬಂದು ತಿರ್ಗಿ ಸ್ವಿಮ್ಮಿಂಗ್ ಪೂಲ್ ಸಾಗಿಸ್ಬಿಟ್ಟು ಆಮೇಲೆ ಏನಾರೋ ಪ್ಲ್ಯಾನ್ ಮಾಡಬೇಕು ಮಗ. ಬಾ ಮಗ ಕೇಳಲ್ಲ. ಆನ್ ರಾ. ಓ ಒಳ್ಳೆ ಹಣ್ಣಲ್ವಾ ಮಗ? ಬೇಕಿತ್ತಾ ಚಾಕು? ತೆಗೆದ್ವಿ, ಇಟ್ಟಿರೋ ಮಗ. ಇಲ್ಲಿ ಒಳ್ಳೆ ವಾಸನೆ ಗೈಸ್. ಹಣ್ಣು ಮಾತ್ರ ಕಮ್ಮಗೆ ವಾಸನೆ ಹೊಡಿತಿದೆ. ರಸಾಳೆನ ಅಥವಾ ಸುಂಬಳನ ಅಂತ ನೋಡ್ಬೇಕು. ಸ್ಟ್ರೀಮ್ ಹತ್ರ ಹೋಗಿ ಬರೋದಾ? ನಡಿ ಗೈಸ್, ಇದೆ ಸ್ಟ್ರೀಮು. ತೋರಿಸಿದ್ವಿ ಆವಾಗಲೇ. ಸುಮ್ಮನೆ ನಾನು ಧೀಮಂತು ಬಂದ್ವಿ ನೋಡೋಕ್ಕೆ. ಆ ಕಡೆ ಹೋಗಿದ್ವಿ, ತುಂಬ ನೀರು ಕುಡಿದ್ವಿ, ಟೇಸ್ಟಾಗಿತ್ತು. ಸಿಹಿ ಸಿಹಿ ನೀರು. ಬಾ ಮಗ ಹೋಗೋದು. ಇನ್ನು ವಾಪಸ್ ಇದು ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಬಂದು ನೋಡ್ಕೊಬಿಟ್ವಿ. ಇವಾಗ ಟೀ ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಮಂಜಪ್ಪರಂ ಅಲ್ವಾ ಹೋಣ ಬನ್ನಿ ಗಾಯ್ಸ್. ಐಸ್ಲ್ಯಾಂಡ್ ಸಾಗಿಸ್ಬೇಕು ಇರಿ ಗೈಸ್. ನನ್ನನ್ನು ನೋಡಿದ್ರೆ ಯಜಮಾನ ಮೂವಿಲಿ ವಿಷ್ಣುವರ್ಧನ್ ಅವ್ರ ತಮ್ಮನ್ನ ನೋಡಕ್ ಹೋದಂಗೆ ಫೀಲ್ ಆಗ್ತಿಲ್ವಾ ನಿಮಗೆ? ಆದರೆ ಇಲ್ಲಿ ನಾವು ನಮ್ಮ ತಮ್ಮನ್ನಲ್ಲ, ನಮ್ಮ ಫ್ರೆಂಡ್ಸ್ಗೆ ಹಲಸಿನ ಹಣ್ಣು ತಗೊಂಡು ಹೋಗ್ತಿದ್ದೀವಿ. ನಾವು ದೇಪ ಇರೋದು ಅಂತ ಹೇಳಿದ್ರೆ ಎಲ್ಲರೂ ಸೇರಿ ಉಗಿತಾರೆ. ಇನ್ನೊಂದಿದ್ರೆ ದೇಪ್ಕ ಬರೋದಲ್ವಾ ಅಂತಿದ್ರು ಬೇಕಾದ್ರೆ ಅಂತವ್ರು ನಮ್ಮ ಫ್ರೆಂಡ್ಸ್ ಗಾಯ್ಸ್. ಇಷ್ಟೇನ ಇನ್ನೊಂದಿದ್ರೆ ಆಗ್ತಿತ್ತಲ್ಲ ಅಂತಿರ್ತಾರೆ ಪಕ್ಕ. ಒಂದರಲ್ಲಿ ಇಲ್ಲ ಅಂದ್ರೆ ಮಗ ಕ್ರೇಜಿ ಮಾಮ್ ಪಕ್ಕ ನಿಮ್ದು ಡೀಲು ಅಂತ ಚೆನ್ನಾಗಿ ಹೇಳ್ತಾರೆ. ಅಭಿ ಒಳ್ಳೆ ಕೆಲಸ ಮಾಡಿದ್ದೀರಾ ಮಗ. ಹಾಯ್ ಗೈಸ್, ಇವಾಗ ಡೇ 3 ಮಾರ್ನಿಂಗ್ ಬಂದು ಟಿಫನ್ ತಿಂತಿದ್ದೀವಿ. ನಿನ್ನೆ ಕುಟ್ಟಿ ತರಿಸಿದ್ರು, ಬಟ್ ಅದು ಚೆನ್ನಾಗಿ ಅನ್ಸಿರ್ಲಿಲ್ಲ. ಪುಟ್ಟಿ ಎಲ್ಲ ಕಣ, ಪುಟ್ಟು ಪುಟ್ಟು ತರಿಸಿದ್ರು. ಹುಡುಗಿ ಮಚ್ಚ ಪುಟ್ಟು ತರಿಸಿದ್ರು, ಅದು ಚೆನ್ನಾಗಿ ಅನ್ಸಿದ್ದಿಲ್ಲ. ಇವಾಗ ಪರೋಟ ತರಿಸಿದೀವಿ, ಒಳ್ಳೆ ಚೆನ್ನಾಗೈತಿ, ತಿನ್ಬೋದು. ವೆಜಿಟೇಬಲ್ ಕುರ್ಮಾ ಸರ್. ಕುರ್ಮಾ. ಹಾಯ್ ಗೈಸ್, ಇವಾಗ ಈ ವಿಲ್ಲಾಯಿಂದ ಚೆಕ್ಔಟ್ ಆಗ್ತಿದ್ದೀವಿ. ಸೊ ಇವಾಗ ನಾವು ಮತ್ತೆ ಸೈಟ್ ಸೀಯಿಂಗ್ ಎಲ್ಲ ಹೋಗ್ತಿದ್ದೀವಿ. ಚೇಟಾ ನಮ್ಮ ಡ್ರೈವರ್. ಚೇಟಾ ಮಂಜಪ್ಪರಮ್ಮ ಫಸ್ಟ್ ಸ್ಟಾಪ್ ಕಾಂತಂಬರ. ಕಾಂತಂಬರ ವ್ಯೂ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾರೆ. ವಾಟರ್ ಫಾಲ್ಸ್ ಅಲ್ಲಿ ನೀರಿದೆ ಅಂತೆ. ಇದೆ ಇನೋವಾ ಬುಕ್ ಮಾಡಿರೋದು 3K ಇವತ್ತಿಗೆ. ಕೇರಳ ಟೂರಿಸಮ್ ಗಾಡ್ಸ್ ಓನ್ ಕಂಟ್ರಿಯಿಂದ ಬುಕ್ ಮಾಡಿರೋದು. ಸೊ ನೋಡೋಣ ಏನೇನಾಗುತ್ತೆ. 7 ಸೀಟ್ರಲ್ಲಿ 8 ಜನ ಕೂತ್ಕೊಂಡು ಹೋಗ್ತಿದ್ದೀವಿ. ಎಲ್ಲರೂ ಚೆನ್ನಾಗಿ ವೈಬ್ ಮಾಡೋಣ. ನಮ್ಮ ಹುಡುಗರು ಫೋಟೋಸ್ ತಗೊಂಡಿರು, ಅದನ್ನೆಲ್ಲ ಏರ್ ಡ್ರಾಪ್ ಮಾಡ್ಕೊಂಡು ಬಾಯ್. ರೆಸಾರ್ಟ್ ಇಂದ ಇವಾಗ ಹೊರಡ್ತಿದೀವಿ ಮಗ. ಗ್ಲಾಸ್ ಮೇಲೆ ಮಾಡ್ಕೊಳ್ಳಿ ಸರ್. ಗೈಸ್, ಈಗ ತಾನೇ AC ಆನ್ ಮಾಡಿದ್ದೀವಿ ಸರ್. ಈಗ ಕಾಂತಂಪರ ವಾಟರ್ ಫಾಲ್ಸಿಗೆ ಹೋಗ್ತಾ ಇದೀವಿ. ಹೋಗಿ ಗೈಸ್, ಲೆಟ್ಸ್ ಗೋ. ಸಿಗುವ. ಬಾಯ್ ಬಾಯ್. Guys, we are at Kantampura waterfalls. This is what we are going to see. This is the falls entry gate. ಓವರ್ ಆಗಿ ಆಡ್ಬೇಡ, ಕನ್ನಡ. ನಾನು ಇಂಗ್ಲಿಷ್ ಅಲ್ಲಿ ಮಾತಾಡಕ್ಕೆ ಶುರು ಮಾಡ್ಬಿಟ್ಟೆ. ನೀನೇ ಮಗ ಇಂಗ್ಲಿಷ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಎಂಟ್ರಿ ಗೇಟ್ ಇದೆ. ಇಲ್ಲಿ ಎಂಟ್ರಿ ಗೇಟ್ ಇದೆ ಗೈಸ್. 40 ರೂಪಾಯಿ ಒಬ್ರಿಗೆ ಟಿಕೆಟ್ ಅಂತೆ. ಸೊ ಇಲ್ಲಿ ಅಭಿ ಇವಾಗ ಟಿಕೆಟ್ ತಗೊಳ್ತಾನೆ. ಒಬ್ರಿಗೆ ಇಲ್ಲಿ 40 ರೂಪೀಸ್ ಇದೆ. ಸ್ವಲ್ಪ ನೆಗೋಶಿಯೇಟ್ ಮಾಡ್ತಾರೆ, ಮಾತಾಡಿ ಗೈಸ್. ಈಗ ಎಂಟ್ರಿ ಆಗ್ತಾ ಇದೀವಿ. ಇಲ್ಲಿ ನೆಟ್ವರ್ಕ್ ಸಿಗಲ್ಲ, ಕ್ಯಾಶ್ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಅವ್ರದೇ ವೈಫೈ, ಅವ್ರದೇ ಅಲ್ಲೇ ಅವ್ರದೇ ಯೂಸ್ ಮಾಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಗೈಸ್, ನಿಮ್ಗೆ ಇವಾಗ ಜೋಗದ್ಗಿಂತ ದೊಡ್ಡ ಗುಂಡಿ ತೋರಿಸ್ತೀವಿ, ಬನ್ನಿ ಗೈಸ್. ನೋಡಿ ಗೈಸ್, ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲ ಗೈಸ್. ವ್ಯೂ ನೋಡಿ, ಏನ್ ಕ್ರೇಜಿ ಇದೆ, ಕ್ರೇಜಿ ವ್ಯೂ ಇದೆ ಗೈಸ್. ಇಲ್ಲಿ ಮಳೆಗಾಲಕ್ಕೆ ಬಂದ್ರೆ ಸಕ್ಕತ್ತಾಗಿರುತ್ತೆ ಗೈಸ್. ನೋಡಿ ಗೈಸ್, ಏನ್ ಸಕ್ಕತ್ತಾಗಿ ಕಾಣ್ತಾ ಇದೆ. ಸೂಪರ್ ಮಾತ್ರ, ಅದು ಪೀಕ್ ಮಾತ್ರ ಸೂಪರ್ ವ್ಯೂ. ಕ್ಯಾಮ್ರಾ ಜಸ್ಟಿಸ್ ಮಾಡಲ್ಲ ಗೈಸ್, ಬಟ್ ವ್ಯೂ ಸಕ್ಕತ್ತಾಗೈತೆ.
ಹೋಗ್ಬೋದು, ಹೋಗೋಣ. ನೋಡಿ ಇನ್ನೊಂದ್ಸಲ ಕೆಳಗಡೆಯಿಂದ ಫಾಲ್ಸ್ ನ ನೋಡೋಣ ಬಾ. ಗೈಸ್ ಇದು ಅಡ್ವೆಂಚರ್ ರೂಟ್ ಇದು. ಅದು ಸ್ವಲ್ಪ ನಾರ್ಮಲ್ ಈಸಿ ಸ್ವಲ್ಪ ಬಟ್ ಇದು ಚೆನ್ನಾಗಿದೆ. ಇಲ್ಲಿ ಕಾಲು ಮಳೆಗಾಲದಲ್ಲೆಲ್ಲ ಬರಕ್ ಆಗಲ್ಲ, ಸ್ಲಿಪ್ ಆಗಿ ಬಿದ್ದೋಗ್ತೀವಿ. ಸೊ ನಾವು ಹಿಂಗ್ ಬಂದ್ವಿ ಗೈಸ್, ಅಷ್ಟೇ ಗೈಸ್, ಡಿಫ್ರೆನ್ಸ್ ಇನ್ನೇನಿಲ್ಲ. ಇಲ್ಲಿ ಬಕ್ಕೊಂಡು ಹೋಗ್ಬೇಕು. ಹಿಂಗೆ ನಿಮ್ಗೂ ಗೊತ್ತಿರುತ್ತೆ, ಸ್ವಿಮ್ಮಿಂಗ್ ಮಾಡೋರು ಬರ್ಬೋದು ಗೈಸ್. ಇಲ್ಲಿ ಜಾಗ ಒಂಥರ ಚೆನ್ನಾಗಿದೆ ಗೈಸ್. ಇದು ವಾಟರ್ ಫಾಲ್ಸ್, ಇಲ್ಲಿ ಬಂದಿದ್ವಿ. ಬೇಸಿಗೆಯಲ್ಲೂ ಇಷ್ಟು ನೀರ್ ಬರ್ತಿರೋದು ಮಜಾ ಗೈಸ್. ಇಲ್ಲಿ ಚಳಿಗಾಲದಲ್ಲಂತೂ ಫುಲ್ ತುಂಬಿಕೊಂಡಿರತ್ತೆ ಅನ್ಸತ್ತೆ. ಅವಾಗಿನ್ನ ಸೈಕ್ ಆಗಿರುತ್ತೆ ವೆದರ್. ಇಲ್ಲಿ ಎಲ್ಲ ಜನರಿಗೆ ಆಡಕ್ಕೆ ಮಾಡಕ್ಕೆ ಒಳ್ಳೆ ವ್ಯವಸ್ಥೆ ಇದೆ. ಆದ್ರೆ ಬೇಸಿಗೆಯಲ್ಲಿ ಮಾತ್ರ ಆಡ್ಬೋದು, ಮಳೆಗಾಲಕ್ಕೆ ಆಡೋದು ಕಷ್ಟ ಆಗೋಗತ್ತೆ ಇಲ್ಲಿ. ಅದೇ ಗೈಸ್, ಇದನ್ನ ಮುಗಿಸ್ಕೊಂಡು ಈಗ ಹೊರಡ್ತಾ ಇದೀವಿ. ಈಗ ಸಾಕಲ್ವಾ ಹೊರಡೋದ ಸಾಕು ಗೈಸ್, ಇಷ್ಟೇ. ಇಲ್ಲಿ ಏನಿಲ್ಲ. ನೆಕ್ಸ್ಟ್ ಮಂಜಪ್ಪರಂ ವ್ಯೂ ಪಾಯಿಂಟ್, ಟೀ ಎಸ್ಟೇಟ್ ಆಯ್ತು, ವಾಟರ್ ಫಾಲ್ಸ್ ಆಯ್ತು. ಇವಾಗ ಮಂಜಪ್ಪರಂ ಫೋಟೋಸ್ ಇದೆ ಅಲ್ಲಿ ಸೈಡ್ ಎಲ್ಲ ಹಾಕಿರ್ತೀವಿ, ನೋಡ್ಕೊಳ್ಳಿ ಗೈಸ್. ನಾವು ವಾಟರ್ ಫಾಲ್ಸ್ ಇಂದ ಇವಾಗ ಮಂಜಪ್ಪರಂ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಇಲ್ಲಿ ಬನ್ನಿ, ಇಲ್ಲಿ ವ್ಯೂ ಚೆನ್ನಾಗೈತೆ. ಬಾಬ್ರೋ ವ್ಯೂ ತೋರಿಸಿ. ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಎಮ್ಮೆಗಳ ಅದು. ಇನ್ನು ಆ ಕಡೆ ಒಂದು ವ್ಯೂ ಪಾಯಿಂಟ್ ಐತೆ, ಬನ್ನಿ ಹೋಗೋದ, ತೋರಿಸ್ತೀನಿ. ಕ್ರೇಜಿ ಐತೆ ಇಲ್ಲುವೆ ಮಗ. ಹೆಂಗೋಗ್ಬೇಕು ಹಂಗೋಗಿ, ಹಾ ಅದೇ ಹಂಗೋಗಿ. ಚೆನ್ನಾಗೈತೆ ಮಗ, ಒಂಥರ ತಂಪು ಗಾಳಿ ಬೀಸ್ತೈತಿ ಇಲ್ಲಿ ಬಂದ್ಮೇಲೆ. ಹೋಗೋದಾ ಇವಾಗ ಅಲ್ಲಿಗೆ? ಫೋಟೋ ಹಾಕೋ. ಇಲ್ಲಿಂದ ಇವಾಗ ಅಲ್ಲಿ ಕಪಲ್ಸ್ ಇದಾರಲ್ಲಿ ಇಬ್ರು, ಆ ಜಾಗಕ್ಕೆ ಹೋಗ್ಬೇಕು ನಾವು. ಹೋಗೋಣ ಬನ್ನಿ. ಕ್ರೊಕೊಡೈಲ್ ಕಾಣಿಸ್ಬೇಕು, ಚೆನ್ನಾಗಿರ್ತದೆ ಮಗ ಇವಾಗ. ಅಲ್ಲ ಇರು ಮಗ. ಗೈಸ್ ಈಗ ಮಂಜಪ್ಪರ ಏನ್ ಟಾಸ್ಕ್ ಅದೇ ಹೇಳಿದೀನಿ ಮಗ. ಅದು ಗೈಸ್ ಇವಾಗ ಏನ್ ಟಾಸ್ಕ್ ಅಂದ್ರೆ, ಎಲ್ಲಾರು ಮಚ್ಚ ಏನಂತಾರ ಅದನ್ನ ಎಸೆಯೋದ್ನ, ಕಲ್ಲಿ ಪಿಚ್ಚೆ ಎಷ್ಟು ಹೋಗ್ತಿದೆ ಅಂತ ಇವ್ನು ಅವಲೇ ಟ್ರಯಲ್ ಮಾಡೋಣ. ಇವನೊಂದು ಅವಲೇ ಮಗ. ಇವಾಗ ಏನ್ ಟಾಸ್ಕ್ ಅಂದ್ರೆ ಗೈಸ್, ಯಾರು ಜಾಸ್ತಿ ಬೀಳಿಸ್ತಾರೆ ಅಂತ, ಕಡಿಮೆ ಪಿಚ್ ಬೀಳಿಸ್ತೋ ಮಗ ಕಟ್ ಆಗುತ್ತೆ. ಅದು ನಮ್ಗೆ ಅರ್ಥ ಆಗುತ್ತೆ ಬಿಡಿ. ಒಂದ್ ನಿಮಿಷ ಇರಿ. ಧೀಮಂತ್ ಅವರಿಂದ ಫಸ್ಟ್ ಸರ್ವಿಸ್. ಧೀಮಂತ್ ಅಭಿ ಅಲ್ಲಿ ಫೋಕಸ್ ಮಾಡ್ಬೇಕು ನೀನು, ಪಿಚ್ ಬೀಳೋದ್ನ. ಬೇಜಾನ್ ಆಯ್ತು ಮಾಮ್, 20 ಪಿಚ್ ಬೀಳ್ತದೆ ಅದು. 1 2 ಎರಡೇ ತುಂಬಾ ಜಾಸ್ತಿ. ನಮಗ್ ಗೊತ್ತಿಲ್ಲ ಮಗ, ನಿನ್ ಫಾಲ್ಟ್ ಅಲ್ಲ ಹೇಳಿದೀವಿ ಮಗ. ಓಕೆ ಮಗ. ಸೆಕೆಂಡ್ ಸರ್ವಿಸ್ ಕಚ್ಚವಿ. 1 2 3 4 5 6 7 8. ವಿಖ್ಯಾತ್ ಅವರಿಂದ ಥರ್ಡ್ ಸರ್ವಿಸ್ 8. ಕಲ್ಲನ್ನು ಬದಲಾಯಿಸ್ಕೋತಾ ಇದ್ದಾರೆ ವಿಖ್ಯಾತ್. ಹಾಕಿ ಗಾಯ್ಸ್. 1 2. ವಿಖ್ಯಾತ್ ಅವರಿಂದ 2 ಟೈ ಆಗಿದೆ. ಸೂಪರ್ ಓವರ್ ನಡೆಯಲಿದೆ ಗಾಯ್ಸ್. ನಾನು ಟ್ರೈ ಮಾಡ್ತಿದ್ದೀನಿ ಈಗ. ಮೈಕ್ ನೋಡ್ಕೊಳ್ಳ ಕೈಯಲ್ಲಿ. 1 2 3 4 3. ಅಭಿ ಬರ್ಲಾ. 1 ರನ್ನಿಂದ ವಿನ್ ಆಗಿದ್ದೀನಿ ಗಾಯ್ಸ್. ಇವಂದೇ ಮಚ್ಚ 8. ಕಚ್ಚವಿದು ಅವನು ಮಗ ಟ್ರಯಲ್ ಹಾಕಿದ್ದ, ಅದಕ್ಕೆ ಮಗ. ನೀನ್ ಮಚ್ಚ ಜಾಸ್ತಿ ಅಭಿ ಸಗಲ ಸಿಕ್ಕೈತೆ. ಒಳ್ಳೆ ಕಲ್ ಸಿಕ್ಕಿದೆ. ಅಲ್ಲಿ ಪಿಚ್ ತೋರ್ಸು. 1 2 3 4 ಮಚ್ಚ. ಸೂಪರ್ ಓವರ್ ಆಡಿ, ಸೂಪರ್ ಓವರ್ ಆಡಿಸ್ಬಿಡೋದ ಇರೋ ಧೀಮಂತ್. ಸೂಪರ್ ಓವರ್ ನಡೀತಾ ಇದೆ ಗಾಯ್ಸ್. ಫುಲ್ ಇಂಟ್ರೆಸ್ಟಿಂಗ್ ಹೈ ವೋಲ್ಟೇಜ್ ಸೂಪರ್ ಓವರ್ ಪಂದ್ಯಾವಳಿ ನಡೀತಾ ಇದೆ. ಕೊಡು ಮಗ. ಹೋಗ್ತೀರಾ ಕೇಳೋರಿಗೆ ಸೂಪರ್ ಓವರ್. ಸೂಪರ್ ಓವರ್ ಮ್ಯಾಚ್ ಆಡ್ಕೊಬತ್ತೀವಿ, ಹೋಯ್ತಾ ಇರಿ. ತೋರ್ಸ್ ಮಚ್ಚ ಅವ್ರನ್ನ. ಮ್ಯಾಚ್ ಆಡ್ಕೊಬತ್ತೀವಿ, ಮಾಡ್ತೀರಾ ಗೈಸ್? ಇದು ಟೈಮ್ ಮ್ಯಾಚ್ ಆಗಿರೋದು ನಂದು, ಧೀಮಂತದು. ಗೈಸ್ ಈಗ ಹೆಂಗೆ ಅಂತ ಅಂದ್ರೆ ಟೈಮ್ ಮ್ಯಾಚ್ ಆಗಿದೆ. ವಿಖ್ಯಾತ್ ಅವರು ಫಸ್ಟ್ ಸರ್ವಿಸ್ ಮಾಡ್ತಾ ಇದಾರೆ. ನೋಡಿ ಏನಾಗುತ್ತೆ ಅಂತ ಮಗ. ಇದ್ರಲ್ಲೇ ಹೊಡಿ ಮಗ, ಬೇಡ ಅದು ಇದ್ರಲ್ಲೇ ಹೊಡಿತೀನಿ. ಮಗ ನಂದು ಧೀಮಂತದು ಟೈಮ್ ಮ್ಯಾಚ್ ಆಗಿರೋದ್ರಿಂದ ಇದು
ಹೊಡಿ ಮಗ. 1 2 3 4 5 6 7 8 ಮಚ್ಚ. 9 ಟಾರ್ಗೆಟು. 9 ಆಗಲ್ಲ ಅನ್ಕೊಳ್ತೀನಿ, ನೋಡೋಣ. 1 2 3 ಗೈಸ್ ಧೀಮಂತ್ ಇಸ್ ಲೂಸರ್. ಮುಗೀತು. ಹಂಗ್ ಮಾಡಬೇಡ, ಫುಲ್ ಸಾಹಸ ಮಾಡ್ಕೊಂಡು ವ್ಯೂ ಪಾಯಿಂಟ್ ಹೋಗ್ತಿದೀವಿ. ನೋಡಿ ದಾರಿ ಹೆಂಗೈತೆ ಅಂತ. ಬನ್ನಿ ಹೋಗದ. ಹೋಗು ಮಗ ನೀನು. ಹಾ ಹತ್ತು ಮಗ. ಇರು, ಅವ್ನು ಹತ್ತೋಗ್ಲಿ. ಬೆನ್ನೆ ಕಾಣಿಸುತ್ತೆ, ಇಲ್ಲಾಂದ್ರೆ ವ್ಯೂ ಪಾಯಿಂಟ್ ಕಾಣಿಸಲ್ಲ. ನೆಕ್ಸ್ಟ್ ಲೆವೆಲ್ ಇದೆ. ಕೈ ಕೊಡ್ರು ಗೈಸ್. ನೋಡಿ ಇಲ್ಲಿ ಚರಣು ಸಾಹಸ ಮಾಡಿ ವಿಖ್ಯಾತ್ಗೆ ಕೈ ಕೊಡ್ತಿರೋದು. ಹತ್ತು ಮಗ. ಆರಾಮಾಗತ್ತಿ. ಆನ್ ಮಾಡಿದ್ಯಾ ಗೈಸ್? ಇದೇ ಮಂಜಪ್ಪರ ವ್ಯೂ ಪಾಯಿಂಟು. ನಮ್ಮ ಧೀಮಂತು 360 ಡಿಗ್ರಿ ಕ್ಯಾಮ್ರಾ ಓಡಿಸ್ತಾನೆ ನೋಡಿ. ಆಮೇಲೆ ಆ ಕಡೆ ಹೋಗೋದ ಬನ್ನಿ ಒಂದಾದ್ಮೇಲೆ. ಸಾದೈತೆ ಸರ್. ಅಲ್ಲಿ ನೋಡಿ ಸರ್, ವಾಟರ್ ಫಾಲ್ಸ್ ಕಾಣಿಸ್ತಿದೆ. ಮರನ ಮಗ ಬೆಳಗ್ಗೆನೆ ಬರ್ಬೇಕಿತ್ತು ಗಾಯ್ಸ್. ಅಲ್ಲಿ ಮಧ್ಯಾಹ್ನ ಆಗ್ಬಿಟ್ಟಿದೆ, ಹೆವಿ ಬಿಸಿಲು ಬೇರೆ. ಬೆಳಿಗ್ಗೆ ಬಂದು ಒಳ್ಳೆ ಸನ್ರೈಸ್ ಇರ್ತಿತ್ತು ಮಚ್ಚ. ಅದು ವಾಟರ್ ಫಾಲ್ಸ್, ಅದು ವೈಟ್ ಕಲರ್ ಕಾಣಿಸ್ತಿರೋದಲ್ಲಿ. ಹ್ಞೂ ಮಗ, ಅಲ್ಲ ದಾರಿ, ರೋಡ್ ಮಗ. ನೋಡಿ ಈಗ ಕ್ಯಾಮ್ರಾ 3 ಜನ ಬರ್ತೀವಾ ಗಾಯ್ಸ್? ಈಗ ನಾವು ಫ್ಯಾಂಟಮ್ ರಾಕ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಮಂಜಾಪುರ ವ್ಯೂ ಪಾಯಿಂಟ್, ಮಂಜಾಪುರಂ ವ್ಯೂ ಪಾಯಿಂಟ್ ಇಂದ ಡೈರೆಕ್ಟ್ ಸ್ಟೇಗೆ ಹೋಗ್ತಾ ಇದೀವಿ. ಹಾಲಿವುಡ್ ವಿಲ್ಲಾ ಕ್ಯಾನ್ಸಲ್ ಯಾಕೆ ಮಾಡಿದ್ರಿ? ಕ್ಯಾನ್ಸಲ್ ಯಾಕೆ ಮಾಡುದು ಅಂತ ಅಂದ್ರೆ, ಅದು ಎಕ್ಸ್ಟೆನ್ಷನ್ ಪಾರ್ಟ್ ಮಂಜಾಪುರ ವ್ಯೂ ಪಾಯಿಂಟ್ ಆಲ್ಮೋಸ್ಟ್ ಸೇಮ್ ಇದೆ. ತೋರಿಸ್ತೀವಿ ನಿಮ್ಗೆಲ್ಲ ಮಂಜಾಪುರಂ ಸ್ಟೇ ಇದು ವ್ಯೂ ಪಾಯಿಂಟ್ ಸೇಮ್ ಹಂಗೆ ಇತ್ತು ಗೂಗಲ್ ಫೋಟೋಸ್ ಅಲ್ಲಿ. ಅದಕ್ಕೆ ಕ್ಯಾನ್ಸಲ್ ಮಾಡಿದ್ವಿ. ಮತ್ತೆ ಯಾರು ಟ್ರಕ್ ಮಾಡ್ತಾರೆ. ಇವಾಗ ನಾವು ಅಂಬಳವೇಲಿಂದ ಸುಲ್ತಾನ್ ಬತ್ತರಿಗೆ ಹೋಯ್ತಿದೀವಿ. ಅದಕ್ಕೆ ಎಕ್ಸ್ಟ್ರಾ 600 ಕೊಡ್ಬೇಕಂತೆ ಚೇಟಾಗೆ. ಬಾರಿ ಮಕ್ಕರ್ ಮಾಡಿದ್ರು ನಮಗೆ. ಟೋಟಲ್ ಆಗಿ ನಮ್ಗೆ ಜೀಪ್ 3600 ಆಗಿದೆ ಇವತ್ತದು. ಇವಾಗ ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಹೋಗಿ ಹೇಳುವಾಗ ಮಕ್ಕರ್ ಮಾಡಿರೋ ಚೇಟನ್ ಒಂದ್ಸಲ ತೋರಿಸ್ಬಿಡಿ. ಈ ಮಚ್ಚ ನೆನ್ನೆ ಆ ಚೇಟ ಮಕ್ಕರ್ ಮಾಡಿರೋದು ನಮ್ಗೆ. ಪರವಾಗಿಲ್ಲ, ಮಕ್ಳಿಗೆ ಏನೋ ಒಳ್ಳೇದಾಗಿ ಅಂತ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ತೀವಲ್ಲ, ನಮ್ಗೆ ಆಪ್ ಇಡ್ತಾರೆ. ಇಟ್ಸ್ ಓಕೆ. ಅವ್ರಿಗೂ ಕರ್ಮ ರಿಟರ್ನ್ಸ್ ಆಗುತ್ತೆ. ಇವಾಗ ಸದ್ಯಕ್ಕೆ ಊಟ ಮಾಡಕ್ ಹೋಗ್ತಿದ್ವಿ. ಇನ್ನೇನು ಹೇಳ್ಬೇಕಿತ್ತ? ಹಾಲಿವುಡ್ ಸ್ಟೇ ಅಲ್ಲಿ ಗೇಮ್ಸ್ ಆಡೋಣ ಅಂತ ಇದೀವಿ ನಾವು. ಸ್ಯಾಂಡಲ್ವುಡ್ ಗರ್ಲ್ಸ್ ಇಬ್ರು ನಿನ್ನೆಯಿಂದನೂ ಗೇಮ್ಸ್ ಆಡೋಣ ಅಂತ ಅಂತವ್ರ ಪಾಪ. ನಾವುಗಳೇ ಅವ್ರಿಗೆ ಸಾಥ್ ಕೊಡ್ತಿಲ್ಲ. ಇವತ್ತು ಗೇಮ್ಸ್ ಆಡ್ತೀವಿ ಗೈಸ್. ಇವತ್ತು ಗೇಮ್ಸ್ ಲಾಗ್ ಚೆನ್ನಾಗಿರುತ್ತೆ. ಎಲ್ಲ ಓಕೆ. ಕಚ್ವಿ ಯಾಕೆ ಹಿಂಗೆ? ಕಮೆಂಟ್ ಸೆಕ್ಷನ್ ಅಲ್ಲಿ ಕಚ್ವಿ ಬರ್ತ್ಡೇ ವಿಶ್ ಮಾಡ್ಬಿಡಿ. ಇದು 100 ಜನ್ಮಕ್ಕೂ ಅದಲ್ಲ ಮಗ, 100 ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಲೆಂದು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಮತ್ತೆ ರಾಜ್ಕುಮಾರ್ ಸಾಂಗ್ ಐತಲ್ಲ ಮಗ, ರಾಜ್ಕುಮಾರ್ದು. ಇದು ಅಲ್ಲಿ ಹಾಕದ ಅಷ್ಟೇ. ಇದು ಪುನೀತ್ ರಾಜ್ಕುಮಾರ್. ಯಾವ್ದದು ಮತ್ತೆ ನಿಂಗ್ ಗೊತ್ತದೀಮಂತದ್ದು? ಬಾಳಿನ ಏನ್ ಮಗ ನೀನು ಸೆಕ್ಸಿ ದೇವರ ರೂಪ ಕಚವಿ ನಗು ನಗುತ್ತಾ ನಗುತ್ತಾ ಬಾಳು ನೀನು 100 ವರುಷ ಎದ್ದು ಹೀಗೆ ಇರಲಿ ಹರುಷ ಹರುಷ ಉಲ್ಲಾಸ. ಕಾಪಿರೈಟ್ ಬಂದ್ಬಿಡ್ತದೆ ಜಾಸ್ತಿ. ನಾವು ಆಡಿದ್ರೆ ಬರಲ್ಲ, ಹಾಕಿದ್ರೆ ಬ್ಯಾಕ್ ಗ್ರೌಂಡ್ ಮಚ್ಚ. ನಾವ್ ಆಡ್ಬೋದು ಮಗ. ನಾವ್ ಆಡ್ಬೋದು ಮಚ್ಚ. ಗೈಸ್ ಇವಾಗ ಊಟಕ್ಕೆ ಬಂದಿದೀವಿ. ಹೋಟ್ಲ್ ಹೆಸರು ಅದೇನೋ ಇತ್ತು ಮಗ, ಮರ್ತೇ ಹೋಯ್ತು. ಅನ್ನ ಭವನ್ ಹೋಟೆಲ್ ಇದು. ಮಿಲ್ಟನ್ ಅನ್ನ ಭವನ್ 2 ಐತೆ ಗೈಸ್. ಅನ್ನ ಭವನ್ ವೆಜ್, ಮಿಲ್ಟನ್ ನಾನ್ ವೆಜ್ ಅಂತ ಅನ್ಕಡಿ. ಊಟ ಮಾಡ್ತಿದ್ದೀವಿ. ಚಿಕನ್ ಬಿರಿಯಾನಿ, ಅವ್ರ ವೆಜ್ ಬಿರಿಯಾನಿ, ಕರ್ಡ್ ರೈಸು. ಆಮೇಲೆ ಸ್ಟೇಗೆ ಹೋಗಿ ಸಿಗ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್. ಬಾ ಮಗ. ಸ್ಟೇಗೆ ಇದೆ ನಮ್ಮ ಸ್ಟೇ. ಆಕ್ಚುಲಿ ಇದು ಸರದ ಐತೆ. ಹಾಲಿವುಡ್ ವಿಲ್ಲಾ ಅಂತ. ನೀನ್ ಹೇಳು, ನಾನು ಹೇಳೋದು ಕೇಳ್ತಾರ. ಹೇಳು ಮಚ್ಚ ಏನಂತ ಗಾಯ್ಸ್. ಇವಾಗ ಜಸ್ಟ್ ಸ್ಟೇಗ್ ರೀಚ್ ಆದೋ. ಇದೇ ಹಾಲಿವುಡ್ ವಿಲ್ಲಾ ಬುಕ್ ಮಾಡಿದ್ದು. ರೂಮ್ ತೋರಿಸ್ತೀವಿ ಅತಿ ಶೀಘ್ರದಲ್ಲಿ. ಸದ್ಯಕ್ಕೆ
ಮಳೆ ಬೇರೆ ಬಂದ್ಬಿಡ್ತು ಕರೆಕ್ಟಾಗಿ ಎಂಟ್ರಿ ಆಗೋ ಟೈಮ್ಗೆ. ಬನ್ನಿ ಒಳಗಡೆ ಏನೇನಿದೆ ಅಂತ ತೋರಿಸ್ತೀವಿ ಈಗ. ಗೈಸ್ ಬನ್ನಿ, ಇವಾಗ ಇದೆ ನಮ್ಮ ಹಾಲಿವುಡ್ ಹೋಮ್ ಸ್ಟೇ. ಫಸ್ಟ್ ರೂಮ್ ತೋರಿಸ್ತೀವಿ ಬನ್ನಿ. ರೂಮ್ ನಂಬರ್ 1 ಅಂತ ಇದು ನೋಡಿ. ಒಳ್ಳೆ ಫ್ಯಾನ್ ಇದೆ, ಒಳ್ಳೆ ಸ್ಕ್ರೀನ್ ಇದೆ, ಮಿರರ್ ಬೇರೆ ಇದೆ, ಸಗದಾಗಿದೆ ರೂಮು. ಎಕ್ಸ್ಟ್ರಾ ಬೆಡ್ ಇದೆ. ಇದು ಲಿವಿಂಗ್ ರೂಮ್ ಬಂದ್ಬಿಟ್ಟು ಡ್ಯೂಪ್ಲೆಕ್ಸ್. ಇಲ್ಲೇ ಒಂದು ಡೈನಿಂಗ್ ಹಾಲ್ ಇದೆ, ಇಲ್ಲಿ ಕಿಚನ್ ಇದೆ. ಫಸ್ಟ್ ಸೆಕೆಂಡ್ ರೂಮ್ ತೋರಿಸ್ತೀವಿ ಬನ್ನಿ ಗೈಸ್. ಹಾಯ್ ಗೈಸ್, ಹೌ ಆರ್ ಯು? ಇದು ಸೆಕೆಂಡ್ ರೂಮ್ ಬಂದ್ಬಿಟ್ಟು ಇಲ್ಲಿ 2 ಬೆಡ್ರೂಮ್ ಮತ್ತೆ ಪ್ರಾಪರ್ ಇದು ರೂಮ್ ಅಂತಾರೆ. ಗೈಸ್ ಇದು ಸೆಕೆಂಡ್ ರೂಮ್ ನಂಬರ್ 2. ಇದ್ರಲ್ಲಿ ನೋಡಿ ಗೈಸ್ ಅಟ್ಯಾಚ್ ಬಾತ್ರೂಮ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಮತ್ತೆ 2 ಬೆಡ್ ಇದೆ. ಬನ್ನಿ ಗೈಸ್ ಬಾತ್ರೂಮ್ ಫಸ್ಟ್ ಟೈಮ್ ಮಗ. ಸಖತ್ತಾಗಿದೆ ಗೈಸ್. ಚೆನ್ನಾಗೈತೆ ಮಗ. 10,000 ಕೊಟ್ಬಿಟ್ಟು ಒಂದಿನಕ್ಕೆ ವೇಸ್ಟ್ ಮಾಡ್ದು. ಹೌದು ಗೈಸ್, ನೈಟ್ ಹಂಗೆ ಮಾಡೋಣ. ಗೈಸ್ ಇದು ಲಿವಿಂಗ್ ರೂಮ್ ಡೈನಿಂಗ್ ಹಾಲ್. ಬಾಯ್ಸ್ ಎಲ್ಲ ಸ್ವಲ್ಪ ಗಜಿಬಿಜಿಲಿದ್ದಾರೆ. ಇದು ಡೈನಿಂಗ್ ಹಾಲ್. ಇದ್ರ ಜೊತೆಗೆ ಇನ್ನೊಂದು ರೂಮ್ ಇದೆ. ಬನ್ನಿ ಗೈಸ್ ಏನು ಅಂತ ನೋಡೋಣ. ಇದು ವಾಶ್ರೂಮ್. ಲೈಟ್ ಇಲ್ಲ ಗೈಸ್ ಇದ್ರಲ್ಲಿ. ಫ್ಲಾಶ್ ಆನ್ ಮಾಡ್ತೀನಿ ಗೈಸ್. ಅಭಿ ಆಕ್ಚುಲಿ ಅಲ್ಲೂ ಬಾತ್ರೂಮ್ ಚೆನ್ನಾಗಿತ್ತು, ರೂಮ್ ಅಲ್ಲಿ ಚೆನ್ನಾಗಿದೆ ಗೈಸ್. ಬನ್ನಿ ಗೈಸ್ ಈಗ ಕಿಚನ್ ತೋರಿಸ್ತೀನಿ ಬನ್ನಿ. ಮಾಡ್ತೀನಿ ಪಕ್ಕ ನೆಕ್ಸ್ಟ್ ಲೆವೆಲ್ ಗೈಸ್. ಇದು ಕಿಚನ್. ಇಲ್ಲಿ ನಮ್ಗೆ ಸ್ಟವ್ ಇದೆ ಗೈಸ್, ಫ್ರಿಡ್ಜ್ ಇದೆ, ಸ್ಟವ್ ಇದೆ ಗೈಸ್. ಇದು ಜಸ್ಟ್ 3K ಗೈಸ್. ಏನೇನ್ ಬೇಕೆಲ್ಲ ಇದೆ. ಸ್ವಿಮ್ಮಿಂಗ್ ಪೂಲ್ ಇದೆ, ಒಂದು ಹೌದು, ಇದು ಲಾಭ ಆಯ್ತಿತ್ತು ನಮ್ಗೆ. ಗೈಸ್ ಆಚೆ ಏನೇನಿದೆ ಬನ್ನಿ ನೋಡೋಣ. ಇದು ವರ್ಕ್ ಮಾಡ್ತಾವ್ರೆ ಮಚ್ಚ. ಸ್ವಿಮ್ಮಿಂಗ್ ಪೂಲ್ ಮಗ ಅಲ್ಲೇ ಮಗ ನಾನ್ ಮಾಡಿದ್ರೆ ಅಂತದ್ ಮಾಡ್ತೀನಿ. ಇದು ಮಗ ಅದನ್ಯಾಕ್ ಮಾಡಿದ್ರೆ ಗಾಂಡು ಮಾಡಿ. ಎಷ್ಟು ಚೆನ್ನಾಗೈತೆ ಮಗ. ಗೈಸ್ ಪೀಸ್ ಆಗಿದೆ ಒಳ್ಳೆ. ಇರ್ಲಾ ಗೈಸ್, ಒಂದ್ ಫ್ಯಾನ್ ಇದೆ ಗೈಸ್. ರೂಮ್ ನಂಬರ್ ಟಿವಿ ಇದೆ. ರೂಮ್ ನಂಬರ್ 3 ಗೈಸ್. ಇದು ಅಟ್ಯಾಚ್ ಬಾತ್ರೂಮ್ ಇದೆ, ವಾರ್ಡ್ರೋಬ್ ಇದೆ, ಬೆಡ್ ಎಲ್ಲ ವಿಕ್ಯಾಚ್ ಹಿಂಗ್ ಎಳಿತೀನಿ ತೋರ್ಸು. ನೋಡಿ ಗೈಸ್, ಇಲ್ಲಿ ತೋರ್ಸು ಮಗ. ಇಲ್ಲಿಂದ ನೇಚರ್ ತೋರ್ಸು ಮಗ. ಇಲ್ಲಿ ನೇಚರ್ ಬ್ಯೂಟಿ ಟವಲ್ ಸೋಪ್ 2 ಕೊಟ್ಟಿದ್ದಾರೆ ಗೈಸ್. ನನ್ ಮಕ್ಳು ಏನೋ ಕೊಟ್ಟಿರ್ಲಿಲ್ಲ. ಹ್ಯಾಂಗರು ಕೊಟ್ಟವ್ರೆ. ಈಗ ಯಾವ್ದು ಈ ರೂಮಾ? ಎಷ್ಟು 4 ರೂಮ್ ಅಲ್ಲಿ ಗೈಸ್. ಬನ್ನಿ ಈಗ ಇಲ್ಲೇನೇನಿದೆ ಅಂತ ತೋರಿಸ್ತೀವಿ ಗೈಸ್. ಇದು ಕೇರಂ ಮಾಡಕ್ಕೆ ಅಂತ ನೋಡಿ ಗೈಸ್ ಹೆಂಗಿದೆ. ಹಿಂದೆ ಎಲ್ಲ ಫುಲ್ ಕಾಫಿ ತೋಟ ಇದೆ ಪೀಸ್ ಆಗಿ. ಇಲ್ಲೊಂದ್ ಸ್ವಲ್ಪ ಜಾಗ ಇದೆ, ಮೇಲೂ ಇದೆ ಗೈಸ್. ಬಟ್ ಮೇಲೆ ಸಿಂಟ್ಯಾಕ್ಸ್ ಇಟ್ಟಿದ್ದಾರೆ. ಕೇರ ಮಾಡ್ಕೊಂಡು ಚಿಲ್ ಮಾಡ್ಕೊಂಡು ಸಂಜೆ ಅಷ್ಟಲ್ಲಿ ಪೂಲ್ ಹಾಕೊಡ್ತಾರೆ. ರೂಮ್ ನಂಬರ್ 4 ಗೈಸ್. ರೂಮ್ ನಂಬರ್ 4 ಬನ್ನಿ ಈಗ. 4 ರೂಮ್ಸ್, 3 ರೂಮ್ಸ್ಗೆ ಅಟ್ಯಾಚ್ ಬೆಡ್ರೂಮ್. ಹೌದಾ ಗೈಸ್? ಸೇಮ್ ಕಾಮನ್ ವಾಶ್ರೂಮ್ ಸೇಮ್ ಗೈಸ್. ಇದು ರೂಮ್ಗೆ ಇಲ್ಲ ಬಾತ್ರೂಮ್ ಸ್ವಲ್ಪ ಹಾಡಿದೆ. ಬೆಡ್ ಚೆಕ್ ಗಾಯ್ಸ್. ಗಾಯ್ಸ್ ಎಮ್ಮ ಮ್ಯಾಟರ್ಸ್ ಅಂತ ಗಾಯ್ಸ್. ಇದು ಮೊಟ್ಟೆ ಇಟ್ಟಿ ಬಿದ್ರು ಏನಾಗಲ್ಲ. ಹಾರ್ಡಿದೆ ಗಾಯ್ಸ್, ಹಾರ್ಡಿದೆ ಗಾಯ್ಸ್. ಸ್ವಲ್ಪ ಮೊಟ್ಟೆ ಇಟ್ರೆ ಸ್ವಲ್ಪ ಡ್ಯಾಮೇಜ್ ಆಗುತ್ತೆ. ಬಾಗ್ಲಾಕಿ ಓಪನ್ ಮಾಡಿ. ಬಾಲ್ಕನಿ ವ್ಯೂ ಗಾಯ್ಸ್. ಅವರೇ ಚಂದನ್ ಅವರು ವ್ಯೂ ನೋಡ್ತಿದ್ದಾರೆ. ಸಕ್ಕತ್ತಾಗಿದೆ ನೋಡಿ. ಏನ್ ಸರ್? ಅದಕ್ಕೆ ಸರ್ ತಲೆಯಾಡ್ಸ್ತಿದ್ರು ಎಲ್ಲದಕ್ಕೂ. ಇನ್ನೊಂದ್ ದಿವಸ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿದೀನಿ. ಮುಗೀತು ಗಾಯ್ಸ್, ಸಿಗೋಣ, ಚಿಲ್ ಮಾಡ್ಕೊ ಬರ್ತೀವಿ. ಹೌದಾ, ಇರ್ಲಿ ಬಿಡಿ ಆಯ್ತು ಗಾಯ್ಸ್. ಇವಾಗ ಸ್ಟೇಗೆಲ್ಲ ಬಂದು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲ ಊಟ ಮಾಡ್ತಿದೀವಿ. ಮಂದಿ ನಾವು 6 ಜನ. ಆಮೇಲೆ ಅವರು ಯಾವುದು ಗೋಬಿ ವಿತ್ ರೈಸಾ? ನಿಮ್ದು ಬರೀ ರೈಸು. ಅವರಿಬ್ರು ವೆಜ್ಜು. ಅವ್ರು ನಮ್ಮ ಪರ ಅಲ್ಲ, ಬೇರೆ ಪರ. ಊಟ ಮಾಡ್ಬಿಟ್ಟು ಸಿಗ್ತೀವಿ ಫ್ರೆಂಡ್ಸ್. ಬಾಯ್. ಓವರಾಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇತ್ತು. ಸೊ ಜರ್ನಿ ತುಂಬಾನೇ ಎಕ್ಸೈಟ್ಮೆಂಟು, ಡ್ಯಾಮಿಗೆ ಹೋಗಿರೋದಾಗಿರ್ಬೋದು. ಸೊ ಎವ್ರಿಥಿಂಗ್ ಇಸ್ ವಂಡರ್ಫುಲ್.
ಮತ್ತೆ ಸ್ಟೂಡೆಂಟ್ ಜೊತೆ ಇದ್ದಿದ್ದು. ಸೊ ಇವ್ರ ಜೊತೆ ಕಾಲ ಕಳೆದು ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಸೊ ದೇ ಆರ್ ಲೈಕ್ ನಾನು ಏನು ಹೇಳ್ಬೇಕಂದ್ರೆ ಸೊ ಲೈಕ್ ದೇ ಆರ್ ವೆರಿ ಫ್ರೆಂಡ್ಲಿ ಕಂಪೇರ್ ಟು ಅದರ್ಸ್ ಸ್ಟೂಡೆಂಟ್. ಸೊ ದೇ ವೆರಿ ಎಕ್ಸೈಟಿಕ್ ಪರ್ಸನಾಲಿಟಿ. ಮತ್ತೆ ಸೊ ಓವರ್ ಆಲ್ ಚೆನ್ನಾಗಿತ್ತು ಜರ್ನೀಸ್ ಎಲ್ಲ. ಓವರ್ ಆಲ್ ಟ್ರಿಪ್ ಹೆಂಗಿತ್ತು? ಓವರ್ ಆಲ್ ಟ್ರಿಪ್ ಹೆಂಗಿತ್ತು? ಹಂಗಲ್ಲ, ನಿಂಗೇನೇನು ಆಯ್ತು ಎಕ್ಸ್ಪೀರಿಯನ್ಸ್? ಟ್ರಿಪ್ಪು ಎಂಡು. ನಾಳೆ ವಾಪಸ್ಸು ಮೈಸೂರು ಕಡೆಗೆ ಹೊರಡೋದು. ವೈನಾಡ್ಗೆ ಬೈ ಹೇಳೋದು. ಒಳ್ಳೆ ವಿಲಾಸ್ ಡೇ ಹುಡುಕಿದ್ದು ಅಭಿ, ಅದರಲ್ಲಿ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಇವತ್ತು ಏನೇನೋ ಗೇಮ್ಸ್ಗಳೆಲ್ಲ ಆಡಿದ್ವಿ. ಕಳ್ಳ ಪೊಲೀಸ್ ಆಡಿದ್ವಿ, ಬಟ್ ಅದೆಲ್ಲ ತೋರಿಸ್ಲಿಲ್ಲ. ಮ್ಯಾಚ್ ಮುಂಬೈ ಇಂಡಿಯನ್ಸು SRH, ನಾವೇ ಮುಂಬೈ ಇಂಡಿಯನ್ಸ್ ಸೋತಿದ್ದು. ಇಟ್ಸ್ ಓಕೆ, ವಿಲ್ ವಿನ್ ದ ಕಪ್, ನೋ ವರೀಸ್ ಅಬೌಟ್ ದ ಮ್ಯಾಚ್. ಸೊ ಎಕ್ಸ್ಪೀರಿಯನ್ಸ್ ಹೇಳು ಮಗ. ಎಕ್ಸ್ಪೀರಿಯನ್ಸು ಬೇಗ ಹೇಳಿ ಮುಗಿಸ್ಬೇಕು ಮಗ. ಸಗದಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. 4 ದಿನ ಮಾಡಿರೋ ಎಂಜಾಯ್ಮೆಂಟ್. 4 ದಿನ ಅಲ್ಲ ಮಗ, 3 ದಿನ. ನಾಳೆ ಸೇರಿ ಹೇಳಿದ್ ನಾನು. 3 ದಿನ ಮಾಡಿರೋ ಎಂಜಾಯ್ಮೆಂಟ್ನ ಯಾವತ್ತೂ ಮಾಡಿಲ್ಲ ಗೈಸ್. ಸಕ್ಕದಾಗಿ ಮಜಾ ಮಾಡಿದ್ವಿ. ಫ್ರೆಂಡ್ಶಿಪ್ ಗ್ರೂಪು, ಗ್ಯಾಂಗು ಈ ತರ ಸಿಗ್ಬೇಕು ಲೈಫ್ ಟೈಮಲ್ಲಿ ಎಂಜಾಯ್ ಮಾಡಕ್ಕೆ. ಸೂಪರ್ ಆಗಿತ್ತು. ಕಚ್ವಿ ಬರ್ಡೇ ಇತ್ತು ಇವತ್ತು ಗಾಯ್ಸ್. ಮರ್ತೇ ಹೋದ್ವಿ. ಕೇಕ್ ತರಕ್ ಟ್ರೈ ಮಾಡ್ದು, ಕೇಕು ಆರ್ಡರ್ ಮಾಡಿದ್ವಿ, ಸಿಕ್ಕಿಲ್ಲ. ಕೇಕು ಇನ್ಸ್ಟಾಮಾರ್ಟ್ ಅಲ್ಲಿ, ಸ್ವಿಗ್ಗಿಲಿ ಕ್ಯಾನ್ಸಲ್ ಆಗೋಯ್ತು. ಭಾರಿ ಬೇಜಾರಾಯ್ತು ಅದೊಂದು. ಅದೇ ಗೈಸ್ ತುಂಬ ಚೆನ್ನಾಗಿತ್ತು 3 ಡೇಸು. ಡೈಲಿ ನಕ್ಕಿ ಸಾಕಾಗೋಗಿ ಹೊಟ್ಟೆ ಎಲ್ಲ ನಾವು ಬಂದು ನೆಕ್ಸ್ಟ್ ಲೆವೆಲ್ ನಕ್ಕಿದೀವಿ. 3 ಡೇಸು ನೆಕ್ಸ್ಟ್ ಲೆವೆಲ್ ನೋಡಿ ಹೆಂಗ್ ಶುರು. ಅದೆಲ್ಲ ಹೇಳಕ್ಕಾಗಲ್ಲ ಗೈಸ್. ನೆಕ್ಸ್ಟ್ ಲೆವೆಲ್ ಮೆಮೊರೀಸ್ ಸಖತ್ ಚೆನ್ನಾಗಿತ್ತು. ನಗದ್ ಬಿಟ್ಟು ಗೈಸ್ ನಾವೇನು ಮಾಡಿಲ್ಲ. ಬರೀ ನಗದು ಎಲ್ಲೋದ್ರು ನಗದು. ಬಿಕಾಸ್ ಅಷ್ಟು ಕ್ವಾಟ್ಲೆ ಇತ್ತು, ಎಲ್ಲಾರ ಜೊತೆ ಇತ್ತು, ಮಸ್ತ್ ಇತ್ತು. ನೆಕ್ಸ್ಟ್ ಮಗ ಗೈಸ್, ಕಾಲೇಜಿಗೆ ಬಂದಾಗಿಂದಾನು ಯಾವ ಟ್ರಿಪ್ಗೆ ಹೋಗಿಲ್ಲ ಅನ್ನೋ ಗಿಲ್ಟ್ ಫೀಲ್ ಇತ್ತು. ಫೈನಲಿ ಕೇರಳ ಟ್ರಿಪ್ ಮಾಡಿದ್ವಿ. ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇನ್ನು 1.5 ತಿಂಗಳ ಕಾಲೇಜ್ ಮುಗಿತಿತ್ತು ಅನ್ನೋ ಬೇಜಾರು ಬಿಟ್ರೆ ಎಲ್ಲವೂ ಚೆನ್ನಾಗಿತ್ತು ಗೈಸ್. ಲಾಸ್ಟಿಗೆ ಇವನು ಸ್ಯಾಡ್ ಎಂಡಿಂಗ್ ಮಾಡ್ದ ಮಚ್ಚ. ಇವನು ಸ್ಯಾಡ್ ಎಂಡಿಂಗ್ ಆಯ್ತಾ ಗೈಸ್? ನಂದು ಹೇಳೋದೇನು ಇಲ್ಲ, ಎಲ್ಲ ನೀವೇ ನೋಡಿದ್ದೀರಾ. 1.5 ತಿಂಗಳು ಕಾಲೇಜ್ ಲೈಫು, ಆಮೇಲೆ ಎಲ್ಲ ಕೆಲ್ಸಕ್ಕೆ ಹೋಗ್ತೀವಿ, ಮಾಸ್ಟರ್ಸ್ ಮಾಡ್ತಿರೋದು ನಾವೆಲ್ಲ. ಆಕ್ಚುಲಿ ಕಾಲೇಜ್ದು ಒಂದು ವ್ಲಾಗ್ ಬರುತ್ತೆ ಮಗ, ಕಾಲೇಜ್ ತೋರಿಸ್ಬೇಕು. ಯಾವ್ದಾರೋ ಒಂದು ಮಾಡೋದ ಕಾಲೇಜ್ದು ಲೆಕ್ಚರ್ಸ್ನೆಲ್ಲ ತೋರಿಸ್ತೀವಿ. ಇವ್ರು ರವಿ ಸರ್ ಒಬ್ರು, ಇನ್ನೂ ತುಂಬಾ ಲೆಕ್ಚರ್ಸ್ ಇದ್ದಾರೆ, ಕ್ವಾಟ್ಲೆ ಅವರು. ಆದಷ್ಟು ಬೇಗ ತೋರಿಸೋಣ. ಇವತ್ತು ನಾಳೆ ಆಕ್ಚುಲಿ ಮೈಸೂರಿಗೆ ಹೋಗ್ತೀವಿ, ಅದನ್ನ ವ್ಲಾಗ್ ಮಾಡಲ್ಲ. ನಮ್ಗೆ ಕಲ್ಸಿರೋ ಲೆಕ್ಚರರ್ಸ್ ಎಲ್ಲ ಇದ್ದಾರೆ, ವಿಕ್ಟರ್ ಸರ್ನ ಒಬ್ಬರನ್ನ ಬಿಟ್ಟು. ಅದಾದ್ಮೇಲೆ ಹೇಳೋದ ಬಿಡು. ಮತ್ತೆ ಬಂದಿದ್ದ ಖರ್ಚು ಎಷ್ಟಾಯ್ತು, ಸೇಮ್ ಬಸ್ಸು, ಹಂಗೆ ಹೋಗ್ತೀವಿ. ಅದನ್ನ ನಾಳೆ ವ್ಲಾಗ್ ಮಾಡಲ್ಲ. ಇವತ್ತು ಮುಗೀತು Day 3 ವ್ಲಾಗು ಅಷ್ಟೇ. ಟೋಟಲ್ ಖರ್ಚು 56,000, 55 ಅನ್ಕೊಳ್ಳಿ. ಒಬ್ಬೊಬ್ರಿಗೆ ಒಂದು 6,900 ಲೆಕ್ಕನಾ? 6,900 ಆಗಿದೆ. ತುಂಬಾ ಎಂಜಾಯ್ ಮಾಡಿದೀವಿ. ದುಡ್ಡು ನಾಳೆ ಬರ್ತಿದೆ ಹೋಗ್ತಿದೆ, ಮೆಮೊರಿ ಎಂಜಾಯ್ಮೆಂಟು ಸಿಗಲ್ಲ. ಅದು ಈ ಟೈಮು ಚಾನ್ಸೇ ಇಲ್ಲ. 6,000 7,000ಗೆ ವರ್ತ್ ಇಟ್ ಟ್ರಿಪ್ ಆಯ್ತು ಗೈಸ್. ಫ್ರೆಂಡ್ಶಿಪ್ ಅಲ್ಲಿ ಮಜಾ ಮಾಡಿರೋ ಟ್ರಿಪ್ ಅಲ್ಲಿ ಜಾಗದಕ್ಕಿಂತ ನಾವುಗಳು ಎಂಜಾಯ್ ಮಾಡಿರೋದೇ ಜಾಸ್ತಿ ನಿಜ. ಅಷ್ಟೇ ಗೈಸ್, ಸಿಗೋಣ ಗೈಸ್. ಸ್ಲೋಗನ್ ಹೇಳ್ತೀರಾ ಲಾಸ್ಟ್ ಎಂಡಿಂಗ್ ಗೊತ್ತಲ್ವಾ? ಹೇಳ್ತೀರಾ ಜೋರಾಗಿ? ಬಿಯಾಪಿ ನೋ ಬಿಪಿ ಬಿಂದಾಸ್ ಆಗಿರಿ. ಸಿಗದ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಗೈಸ್. ಬಾಯ್.